ಬೆಳಗಾವಿಯಲ್ಲಿ ನೆನೆ ಹಾಡ ಹಗಲೇ ದುಷ್ಕರ್ಮಿಗಳು ದಾಳಿಯನ್ನ ನಡೆಸಿದ್ರು. ಮಂತ್ರಿ ಹೆಬ್ಬಾಳ್ಕರ್ ಮಗನ ಕಾರು ಚಾಲಕನ ಹತ್ಯೆಗೆ ಪ್ರಯತ್ನ ನಡೆದಿತ್ತು. ಈ ಅಟ್ಯಾಕ್ ಹಿಂದಿನ ಕಾರಣ ಮೈನಿಂಗ್ ಅನ್ನುವಂತ ಸ್ಫೋಟಕ ಕಾರಣ ರಿವೀಲ್ ಆಗಿದೆ. ಅಷ್ಟಕ್ಕೂ ಈ ಹತ್ಯೆಯ ಯತ್ನದ ಹಿಂದೆ ಯಾರಿದ್ದಾರೆ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಹಾಗೂ ದುಷ್ಕರ್ಮಿಗಳಿಗೂ ಏನು ಲಿಂಕ್? ಅಷ್ಟಕ್ಕೂ ಡ್ರೈವರ್ ಬಚಾವಾಗಿದ್ದು ಹೇಗೆ ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ನಿವಾಸಿ ಬಸವಂತ ಕಡೋಲ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕರಾಗಿದ್ದಾರೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಕಾರನ್ನ ನಿಲ್ಲಿಸಿ ಕೆಳಗೆ ನಿಂತಿದ್ರು. ಈ ವೇಳೆ ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಹಲ್ಲೆ ಮಾಡಿರುವವರು ಬೆಳಗಾವಿ ತಾಲೂಕಿನ ಗೋಜಗ ಮೂಲದವರು ಎಂದು ತಿಳಿದು ಬಂದಿದೆ. IPS ಅಧಿಕಾರಿ ರವೀಂದ್ರ ಗಡಾದಿಯವರು ಈ ಡ್ರೈವರ್ ಜೀವವನ್ನ ಉಳಿಸಿದ್ದಾರೆ. ಘಟನೆ ವೇಳೆ ರವೀಂದ್ರ ಗಡಾದಿ ಮನೆಗೆ ಊಟಕ್ಕೆ ಹೋಗ್ತಾ ಇದ್ರು. ಗಲಾಟೆ ನೋಡ್ತಿದ್ದಂತೆ ಸ್ಥಳಕ್ಕೆ ಹೋಗ್ತಾ ಇದ್ದಂತೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಈಗ ಈ ಭಯಾನಕ ಘಟನೆಯ ಸೀಕ್ರೆಟ್ ಹೊರಬಿದ್ದಿದೆ. ಹಲ್ಲೆಗೊಳಗಾದಂತಹ ಡ್ರೈವರ್ ಬಸವಂತ ಈ ಘಟನೆಯ ಕಾರಣವನ್ನ ಬಾಯಿ ಬಿಟ್ಟಿದ್ದಾನೆ. ಆತ ಹೇಳಿರುವ ಪ್ರಕಾರ ಮೈನಿಂಗ್ ವಿಚಾರದಲ್ಲಿ ಬಂದು ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಾರು ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಮೈನಿಂಗ್ ವಿಚಾರಕ್ಕೆ ಪದೇ ಪದೇ ಅವರ ನಡುವೆ ಜಗಳ ನಡೀತಾನೆ ಇತ್ತು. ಕಿರಿಕ್ ಯಾವಾಗಲೂ ಆಗ್ತಾ ಇತ್ತು. ಮೃಣಾಲ್ಗೆ ಈ ವಿಚಾರ ಗೊತ್ತಿರುವ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಿನ್ನೆ ಗೋಜಗ ಗ್ರಾಮದ ಶಿವ ಪೂಜಾರಿ ಪರಶುರಾಮ್ ಮತ್ತು ಮೋನಪ್ಪ ಪಾಟೀಲ್ ಬಂದು ಹೆಬ್ಬಾಳ್ಕರ್ ಮಗನ ಕಾರು ಡ್ರೈವರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಪ್ರಕರಣದ ಸಂಪೂರ್ಣ ತನಿಖೆಯ ನಂತರವೇ ಸಂಪೂರ್ಣ ಮಾಹಿತಿ ತಿಳಿಯಲಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.